ರಾಹು ಮತ್ತು ಕೇತು ಒಟ್ಟಿಗೆ 2025ರಲ್ಲಿ ಮೇಷರಾಶಿಯ ಜನರಿಗೆ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯನ್ನ ತರಲಿದ್ದಾರೆ. ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭವನ್ನ ಪಡೆಯಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಲವು ಉತ್ತಮ ಪ್ರಯೋಜನಗಳನ್ನು ಕೂಡ ಪಡೆಯುತ್ತೀರಿ. ನೀವು ಮನೆಯಲ್ಲಿ ಜನರಿಂದ ಬೆಂಬಲವನ್ನ ಪಡಿತೀರಿ. ಅಲ್ಲದೆ ನಿಮ್ಮ ಧಾರ್ಮಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಿರುತ್ತದೆ. ಹಾಗಾದ್ರೆ ಯಾವೆಲ್ಲ ರಾಶಿಗೆ ಈ ರಾಜಯೋಗ ದೊರೆಯುತ್ತದೆ ಅಂತ ತಿಳಿಯೋಣ. ಮೊದಲನೇದಾಗಿ ಮಿಥುನ ರಾಶಿ. ರಾಹು ಮತ್ತು ಕೇತು ಒಟ್ಟಿಗೆ ಮಿಥುನ ರಾಶಿಗೆ ಹಲವು ಉತ್ತಮ ಸುದ್ದಿಯನ್ನ ನೀಡಬಹುದು. ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳ ಜನರು ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನ ಪಡೀತಾರೆ. ಈ ಅವಧಿಯಲ್ಲಿ ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಅವಕಾಶವನ್ನ ಪಡೆಯಬಹುದು. ರಾಹು ಮತ್ತು ಕೇತುಗಳ ಸಂಕ್ರಮಣದಿಂದ 2025ರಲ್ಲಿ ವಾಹನ ಖರೀದಿಯೂ ಕೂಡ ಆಗುತ್ತದೆ. ಎರಡನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಹು ಮತ್ತು ಕೇತುಗಳು ತುಂಬಾ ಅದೃಷ್ಟವನ್ನ ತರುತ್ತದೆ. 2025ರಲ್ಲಿ ಹಲವು ಶುಭ ಕಾರ್ಯಗಳು ನಡೆಯಬಹುದು. ಈ ರಾಶಿಯ ಹಲವರು ಈ ವರ್ಷ ಮದುವೆ ಆಗಬಹುದು. ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ. ಆದರೆ ನೀವು ದೊಡ್ಡ ಪ್ರಮಾಣದ ಲಾಭವನ್ನ ಪಡಿತೀರಿ. ಈ ಅವಧಿಯಲ್ಲಿ ನೀವು ಸಂಪತ್ತು, ಆಸ್ತಿ ಮತ್ತು ಭೂಮಿಯಿಂದ ಸಂತೋಷವನ್ನ ಪಡೆಯಬಹುದು. ನೀವು ಹೊಸ ವಾಹನ ಖರೀದಿಯನ್ನ ಮಾಡಬಹುದು. ಮೂರನೇದಾಗಿ ಮಕರ ರಾಶಿ. ಮಕರ ರಾಶಿಯ ಜನರು 2025ರಲ್ಲಿ ತಮ್ಮ ಶ್ರಮದ ಫಲವನ್ನ ಪಡೀತಾರೆ. ನೀವು ಈಗ ಮಾಡ್ತಿರುವಂತಹ ಪ್ರಯತ್ನಗಳು ರಾಹು ಮತ್ತು ಕೇತುಗಳು ಒಟ್ಟಾಗಿ 2025ರಲ್ಲಿ ನಿಮಗೆ ಸಂತೋಷವನ್ನ ತರುತ್ತದೆ. 2025ರ ವರ್ಷವು ನಿಮಗೆ ಅದೃಷ್ಟಕರವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಉತ್ತಮ ಪ್ರಮಾಣದ ಆರ್ಥಿಕ ಲಾಭವನ್ನ ಪಡಿತೀರಿ. ಈ ವರ್ಷ ನೀವು ಅನೇಕ ಸಂತೋಷದ ಪ್ರವಾಸವನ್ನ ಕೈಗೊಳ್ತೀರಿ. ಕೊನೆಯದಾಗಿ ಮೀನರಾಶಿ. ರಾಹು ಮತ್ತು ಕೇತುವು 2025ರಲ್ಲಿ ಮೀನರಾಶಿಯವರಿಗೆ ಅನೇಕ ಲಾಭದಾಯಕ ಅವಕಾಶವನ್ನ ಕೊಡುತ್ತದೆ. ಈ ವರ್ಷ ನೀವು ಹಲವು ಶುಭ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡಬಹುದು. ಈ ಅವಧಿಯಲ್ಲಿ ಉದ್ಯೋಗಸ್ಥರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಾರೆ. ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಳವಾಗುತ್ತದೆ. ನಿಮ್ಮ ಎಲ್ಲಾ ಕೆಟ್ಟ ಕಾರ್ಯಗಳು ಮುಗಿಯುತ್ತದೆ ಹಾಗೂ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ.